ಇವತ್ತು ನಾನು ಯುರೋಪಲ್ಲಿ ಇರೋ ಆಮ್ಸ್ಟರ್ಡ್ಯಾಮ್‌ನ ಒಂದು ಮಾಲ್ ಎ.ಜೆ ಆಮ್ಸ್ಟ್ರಾಡಲ್ಲಿ ಗ್ಲೆಂಡರ್‌ಲ್ಯಾಂಡ್ ಪ್ಲೇನ್ ಅಂತ ಇದೆ. ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಮಕ್ಕಳಿಗಂತಾನೆ ಈ ಪ್ಲೇ ಏರಿಯಾನ ಮಾಡಿದ್ದಾರೆ. ಪೇರೆಂಟ್ಸು ಶಾಪಿಂಗ್ ಅಂತ ಬ್ಯುಸಿ ಆಗಿದ್ದರೆ, ಮಕ್ಕಳು ಇಲ್ಲಿ ಆಟ ಆಡಿಕೊಂಡು ಖುಷಿಯಾಗಿ ಬ್ಯುಸಿಯಾಗಿ ಇರ್ತಾರೆ. ಈ ಮಾಲಲ್ಲಿ ತುಂಬ ಶಾಪ್ಸ್‌ಗಳಿದೆ, ಹಾಗೆ ರೆಸ್ಟೋರೆಂಟ್ಸ್‌ಗಳು ಕೂಡ ಇದೆ. ಮತ್ತು ನೀವು ಇಲ್ಲಿ ಬರ್ತೀರಾ ಅಂದರೆ ಪಾರ್ಕಿಂಗ್ ಕೂಡ ಫ್ರೀ ಆಗಿದೆ. ಈ ಪ್ಲೇ ಏರಿಯಾನ ಮಕ್ಕಳಿಗಂತಾನೆ ಮಾಡಿದ್ದಾರೆ. ಹಾಗೆ ನಮ್ಮ ಕಡೆ ಮಾಲ್ಗಳಲ್ಲೆಲ್ಲ ಈ ಥರ ಇರುತ್ತಲ್ಲ, ಹಾಗೆ ಇಲ್ಲೂ ಮಾಲ್ಗಳಲ್ಲಿ ಈ ಥರ ಒಂದು ಮಾಡಿಟ್ಟಿದ್ದಾರೆ. ಏನಪ್ಪ ಇದಕ್ಕೆ ಯಾರು ಓನರ್ ಇರಲ್ವಾ, ಇನ್ಚಾರ್ಜ್ಗಳಿರಲ್ವಾ ಅಂತ ಕೇಳಿದ್ರೆ, ಇದಕ್ಕೆ ಯಾರು ಓನರ್ ಮತ್ತು ಇನ್ಚಾರ್ಜ್ ಅಂತ ಯಾರೂ ಇರಲ್ಲ. ಹಾಗೆ ನಾವು ಇದಕ್ಕೆ ಒಂದಿಷ್ಟು ಕಾಯಿನ್ಸ್ ಅಂತ ಇರುತ್ತೆ, ಆ ಕಾಯಿನನ್ನು ನಾವು ಯೂಸ್ ಮಾಡಿಕೊಂಡು ಈ ಆಟಗಳನ್ನು ರನ್ ಮಾಡಬಹುದು. ಈ ಥರ ಒಂದು ಮಷಿನ್ ಇರುತ್ತೆ. ಇಲ್ಲಿ ನೀವು ಮೊದಲು ನಿಮಗೆ ಎಷ್ಟು ಕಾಯಿನ್ ಬೇಕು ಅಂತ ನೋಡ್ಕೊಬೇಕು. ಅದೇ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪಿನ್ ಅಂತ, ಅದರ ಕೆಳಗಡೆ ಇರೋ ಸ್ಕ್ರೀನಲ್ಲಿ ನೀವು ಟಚ್ ಮಾಡಿದರೆ ನಿಮಗೆ ಯೂರೋಸ್ ನಂಬರ್ಸ್ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಎಷ್ಟು ಕಾಯಿನ್ಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದರೆ ನಿಮಗೆ ಅಷ್ಟು ಗೋಲ್ಡ್ ಕಾಯಿನ್ಸ್ಗಳು ಸಿಗುತ್ತೆ. ಈ ಗೋಲ್ಡ್ ಕಾಯಿನ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಆ ಆಟಗಳನ್ನು ರನ್ ಮಾಡಬಹುದು. ನಾನಿಲ್ಲಿ 5 ಯೂರೋಸ್ ಕಾಯಿನ್ಸನ್ನು ತೊಗೊಂಡಿದ್ದೀನಿ. ಸೊ ನನಗೆ ಇಲ್ಲಿ 5 ಗೋಲ್ಡ್ ಕಾಯಿನ್ಸು ಬಂದಿದೆ. ನೀವು ಅದೇ 10 ಯೂರೋ ಯೂಸ್ ಮಾಡ್ತೀರಾ ಅಂದರೆ 11 ಕಾಯಿನ್ಸ್ ಬರುತ್ತೆ. ಪ್ರತಿಯೊಂದು ಪ್ಲೇಯಿಂಗ್ ಐಟಮ್ ಮೇಲೂ ಈ ಥರ ಕಾಯಿನ್ಸ್ ಸಿಂಬಾಲ್ ಇರುತ್ತೆ. ನೀವು ಅಷ್ಟು ಕಾಯಿನ್ ಹಾಕಿದರೆ ಅದು ರನ್ ಆಗುತ್ತೆ ಅಂತ. ಅಂದರೆ 1 ಕಾಯಿನ್ ಹಾಕಬೇಕು, 2 ಕಾಯಿನು ಅಷ್ಟೇ. 1 ಕಾಯಿನ್ ಅಥವಾ 2 ಕಾಯಿನ್ ಹಾಕಿದ್ರೆ ಅದು ರನ್ ಆಗುತ್ತೆ. ಮ್ಯಾಕ್ಸಿಮಮ್ 2 ಕಾಯಿನ್ಸ್ ಅಷ್ಟೇ. ಈ ಕೆಲವೊಂದು 2 ಕಾಯಿನ್ಸ್ ಕೇಳುತ್ತೆ, ಕೆಲವೊಂದು 1 ಕಾಯಿನ್ಸ್ ಅಷ್ಟೇ ಕೇಳುತ್ತೆ. ಎಲ್ಲ ಕಾಯಿನ್ಗಳನ್ನು ನೀವು ಬೇಕಾದರೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕೂಡ ನೀವು ಈ ಕಾಯಿನ್ಗಳನ್ನು ಯೂಸ್ ಮಾಡ್ಬೋದು. ಏನು ಇದೇ ಲೊಕೇಶನ್ನಲ್ಲಿ ಮಾತ್ರ ಈ ಕಾಯಿನನ್ನು ಯೂಸ್ ಮಾಡ್ಬೇಕಾ, ಬೇರೆ ಲೊಕೇಶನ್ಗೆ ಹೋದರೆ ವರ್ಕ್ ಆಗಲ್ವಾ ಅಂತಿದ್ರೆ ಇಲ್ಲ, ಬೇರೆ ಲೊಕೇಶನ್ನಲ್ಲೂ ಈ ಪ್ಲೇಯಿಂಗ್ ಏರಿಯಾ ಇದ್ದರೆ ನೀವು ಈ ಕಾಯಿನನ್ನು ಯೂಸ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರು ಈ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.